ಅವ್ರು ಬಂದು ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ಲೈಕ್ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ಬಿಕಾಸ್ ಯಾಕಂತಂದ್ರೆ ಸೈಕಿಯಾಟ್ರಿಸ್ಟ್ ಅಂತಂದಾಗ ಒಂದು ಸ್ವಲ್ಪ ಯೋಚನೆ ಮಾಡ್ತೀವಿ, ನಮ್ಮನ್ನ ಯಾರಾದರೂ ಟ್ರೈನ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ನಮ್ಮ ತಪ್ಪುಗಳನ್ನ ಏನಾದ್ರೂ, ಇವಾಗ ನಾವು ಯೂಶುವಲಿ ನಮ್ಗೆ ಏನಾದ್ರೂ ಸರಿ ಇಲ್ಲ ಅಂತಂದಾಗ ನಾವು ಅವ್ರ ಹತ್ರ ಹೋಗ್ತೀವಿ. ನಮ್ಗೆ ಏನಾದ್ರೂ ಮನಸ್ಸಲ್ಲಿ ಗೊಂದಲಗಳಾಗ್ತಿದ್ರೆ ಅಥವಾ ಈ ವಿಕಲ್ಪ ಅನ್ನೋಂಥ ಒಂದಷ್ಟು ಕ್ಯಾರೆಕ್ಟರೈಸೇಷನ್ ನಿಮ್ಗೆ ಬರುತ್ತಲ್ಲ, ಸರ್ ಹೇಳಿದ್ರಲ್ಲ ಆಗ್ಲೇ, ಸತ್ಯ ಮತ್ತೆ ಒಂದು ವಾಸ್ತವದ ಏನೋ ಒಂದು ಕಥೆಯನ್ನು ಕಲ್ಪನೆ ಇಟ್ಕೊಂಡು ಮಾಡೋದು ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಪಾತ್ರಕ್ಕೆ ಅಂತ? ನನಗೆ ತುಂಬಾ ಚಾಲೆಂಜಿಂಗ್ ಇತ್ತು. ಯಾಕಂದರೆ ಈ ಥರದ್ದು ನಾನು ಹೇಳ್ದಾಗೆ ಮುಂಚೆ ಮಾಡಿಲ್ಲ. ಒಂದು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು ನನ್ನನ್ನು ಇವರು ಈ ಪಾತ್ರಕ್ಕೆ. ಆಫ್ಕೋರ್ಸ್ ಒಂದು ಸಲ ಸ್ಟೋರಿ ನರೇಷನ್ ಕೊಟ್ಟರು, ಇನ್ನೊಂದು ಸಲ ವಿತ್ ಸ್ಕ್ರಿಪ್ಟ್ ಕಳಿಸಿದ್ರು, ಮತ್ತು ಇನ್ನೊಂದು ಸಲ ಮೀಟ್ ಮಾಡಿ ಎರಡನೇ ಸಲ ಹೇಗೆ ಅದನ್ನು ಡೈಲಾಗ್ ಡೆಲಿವರಿ ಹೇಗಿರಬೇಕು, ಯಾವ ಫಾರ್ಮ್ಯಾಟಲ್ಲಿ ಇರಬೇಕು ಅನ್ನೋದನ್ನು ಹೇಳಿಕೊಟ್ರು. ಆ್ಯಂಡ್ ಆಫ್ಕೋರ್ಸ್ ಐ ಹ್ಯಾಡ್ ಪ್ರಾಕ್ಟಿಸ್ ದ ಲೈನ್ಸ್. ಬಟ್ ಅಲ್ಲಿಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶಾಟ್ ಆಗೋವರೆಗೂ ಯಾವಾಗಲೂ ಒಂದು ಭಯ ಇದ್ದೇ ಇರುತ್ತೆ, ಹೆಂಗಾಗತ್ತೆ, ಯಾವ ರೀತಿ ಹೋಗುತ್ತೆ ಅಂತ. ಸೊ ಆ ಫಸ್ಟ್ ಶಾಟ್ ಆದಮೇಲೆ ಹೋಗ್ತಾ 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 ಓಕೆ ಇವರಿಗೆ ಈ ಥರ ಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಕ್ತು. ಸೊ ಹಿ ಟ್ರೈನ್ಡ್ ಮೀ ವೆರಿ ವೆಲ್ ಫಾರ್ ಟ್ರೈನ್ ಜಸ್ಟ್ ಐ ಥಿಂಕ್ ಅವರು ತಯಾರಾಗಿ ಬಂದರು. ಆ್ಯಂಡ್ ಐ ವಾಸ್ ಸರ್ಪ್ರೈಸ್ಡ್. ಅವರು ದ ವೇ ಶಿ ಲುಕ್ಡ್, ಅದೇ ಸ್ವಲ್ಪ ಚಾಲೆಂಜಿಂಗ್ ಇತ್ತು ಅಂತ ಅವ್ರು ಹೇಳಿದ್ರು. ಬಟ್ ಇಟ್ ಲುಕ್ಸ್ ವೆರಿ ತುಂಬ ಸೀಮ್ಲೆಸ್ ಅನ್ಸುತ್ತೆ ನನಗೆ ಟು ಅನ್ ಎಕ್ಸ್ಟೆಂಟ್. ನನಗೆ ಒಂದೊಂದ್ಸರಿ ಈಗ ಇವತ್ತು ಬೆಳಿಗ್ಗೆ ಅವ್ರ ಹತ್ರ ಮಾತಾಡ್ಬೇಕಿರಂತಿದೆ, ಮೇಡಮ್ ಏನೋ ಸ್ವಲ್ಪ ಈ ರಿಲೀಸ್ ಟೈಮಲ್ಲಿ ಸ್ವಲ್ಪ ಸ್ಟ್ರೆಸ್ಗಳದೆಲ್ಲ ಇರುತ್ತಲ್ಲ, ಒಂಥರ ಸ್ಟ್ರೆಸ್ ಆಯಿತು, ನಿಮ್ಮ ಹತ್ರ ಮಾತಾಡಬೇಕು ಅಂತಾರೆ ಸರ್. ಬಿಕಾಸ್ ಅಂದರೆ ಐ ಹ್ಯಾವ್ ಆಲ್ಮೋಸ್ಟ್ ವಿಜುವಲೈಸ್ಡ್ ಹರ್ ಇನ್ ದ ರೋಲ್ ಆಫ್ ಅ ಸೈಕ್ಯಾಟ್ರಿಸ್ಟ್. ಅಷ್ಟು ಸುಲಲಿತವಾಗಿ ಅದನ್ನ ಮಾಡಿದ್ರು. ಸೊ ಎಸ್, ಐ ಥಿಂಕ್ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ದ ವೇ ಶಿ ಕೇಮ್ ಪ್ರಿಪೇರ್ಡ್. ಮೇಡಮ್ ಸಿಕ್ಕಿದೆ ಚಾನ್ಸ್, ರೆಮ್ಯುನರೇಷನ್ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಅಲ್ಲ, ಕಲಾವಿದರಿಗೆ ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ, ಅವಕಾಶ ಅನ್ನೋದು ಹುಡ್ಕೊಂಡು ಬಂದರೆ ಅದು ನಿನ್ನನ್ನು ಯಾವುದೋ ಒಂದು ಕಾರಣಕ್ಕೆ ಹುಡ್ಕೊಂಡು ಬಂದಿದೆ ಅಂತ ಅರ್ಥ. ಸೊ ಅದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಮೇಡಮ್ ರೆಮ್ಯುನರೇಷನ್ ಬಿಡಬೇಡಿ. ಎಸ್ ಮ್ಯಾಮ್. ಜಯಶ್ರೀ ಮ್ಯಾಮ್. ನಾಗಶ್ರೀ, ಸಾರಿ, ನಾನು ನಿಮ್ಮ ಕಣ್ಣು ನೋಡ್ಬಿಟ್ಟೆ ಬಿದ್ದೋಗ್ಬಿಟ್ಟೆ ನಾನು ಆಕ್ಚುಲಿ. ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಅದಕ್ಕೆ ಹೆಸರು ಮರ್ತೋಗ್ಬಿಟ್ಟೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಸಮುದ್ಯತ ಅಂತ ಕ್ಯಾರೆಕ್ಟರ್ ಹೆಸರು. ಅವರು ತುಂಬ ಸಲ ಹೇಳಿದ್ದಾರೆ, ಸಮುದ್ಯತ ಅಂದರೆ ಸಮುದ್ರ ಮಂಥನದಲ್ಲಿ ಹುಟ್ಟಿದವಳು ಅಂತ. ಬೇಸಿಕಲಿ ಅವಳೊಬ್ಳು ಆರ್ಟಿಸ್ಟ್ ಆಗಿರ್ತಾಳೆ, ಯಕ್ಷಗಾನ ಕಲಾವಿದೆ ಆಗಿರ್ತಾಳೆ. ಎಲ್ಲರ ಜೀವನದಲ್ಲೂ ಏರುಪೇರುಗಳಿದ್ದದೆ. ಅದು ಕಲಾವಿದನೇ ಆಗಿರಬೇಕು ಅಂತಿಲ್ಲ, ನಾರ್ಮಲ್ ಜೀವನ ನಡೆಸ್ತಿರೋ ಪೀಪಲ್ಲೇ ಆಗಿರಬೇಕು ಅಂತಿಲ್ಲ. ಎಲ್ಲರ ಜೀವನದಲ್ಲೂ ಏರುಪೇರುಗಳಿದ್ದದೆ. ಬಟ್ ಕಂಪ್ಯಾರಿಟಿವ್ಲಿ ಇವಾಗ ಕಲಾವಿದರು ಅಂದ ತಕ್ಷಣ ಎಲ್ಲರ ಕಣ್ಣಿಗೆ ಕಾಣೋದು ಜಾಸ್ತಿ, ಪರ್ಫಾರ್ಮೆನ್ಸ್ ಕೊಡ್ತಾನೋ ಅಥವಾ ಇನ್ನೇನೋ ಕಾರಣಕ್ಕೋಸ್ಕರ. ಸೊ ತುಂಬ ಏರಿಳಿತಗಳಿದೆ ಆ ಕ್ಯಾರೆಕ್ಟರಲ್ಲಿ. ಜೀವನದಲ್ಲಿ ನಾರ್ಮಲ್ ಜೀವನದಲ್ಲಿ ನಡೆಯುವಂಥ ಸ್ಟ್ರಗಲ್ಗಳಿದೆ, ಎಲ್ಲರಿಗೂ ಬೇಗ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಇದಕ್ಕಿಂತ ಮುಂಚೆ ನೀವು ಲೆಕ್ಚರರ್ ಅಥವಾ ಸ್ಟೋರಿ ಟೆಲ್ಲರ್ ಆಗಿದ್ರಾ? ನಾನು ಸ್ಟೂಡೆಂಟ್ ಆಗಿದ್ದೆ. ಅವರು ರಂಗಭೂಮಿ 150 ನಾಟಕ, ಒಂದು 500 ಶೋ, ಅದೇ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಅಂದರೆ ಪ್ರತಿಯೊಂದು ಆರ್ಟ್ ಫಾರ್ಮು ನಾನು ಬಿಲೀವ್ ಮಾಡೋದು ಎಲ್ಲದೂ ಕಲಿಯೋಕ್ಕೆ ಇರೋದು. ನಾವು ಪ್ರತಿಯೊಂದನ್ನು ಕಲಿತೀನಿ ಅಂತ ಒಂದು ಭಕ್ತಿ ಭಾವದಿಂದ ಹೋದರೆ ಅದು ನಮ್ಮಲ್ಲಿ ನಮ್ಮ ವ್ಯಕ್ತಿತ್ವ ವಿಕಸನ ಮಾಡುತ್ತೆ. ನಮಗೆ ಗೊತ್ತಿಲ್ಲದೇ ತುಂಬ ಚೇಂಜಸ್ ಮಾಡುತ್ತೆ ನಮ್ಮಲ್ಲಿ. ಇವಾಗ ತಾಳ್ಮೆ ಇರ್ಬೋದು, ಮೇನ್ ಪಾಯಿಂಟ್, ನಮಗೆ ಬೇಕೇ ಬೇಕು ತಾಳ್ಮೆ ಅನ್ನೋದು. ಸೊ ಪ್ರತಿಯೊಂದು ವಿಷಯಗಳಲ್ಲೂ ಒಂದೊಂದು ನಮಗೆ ನಮ್ಮನ್ನು ನಾವು ಕಂಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಅನ್ಸುತ್ತೆ ಕಲೆ. ಎಸ್, ಈಗ ನಾನು ಅಬ್ಸರ್ವ್ ಮಾಡಿ ಟೀಸರ್ ಅಥವಾ ಟ್ರೈಲರ್ ಅಬ್ಸರ್ವ್ ಮಾಡಿದಾಗ ಯಕ್ಷಗಾನ ಬರುತ್ತೆ, ಒಂದಷ್ಟು ದೃಶ್ಯಗಳೆಲ್ಲ ಬರ್ತಾ ಇದೆ. ಸೊ ರೀಸೆಂಟ್ ಆಗಿ ನಾವು ಕಾಂತಾರ ಆ ಥರದ, ಅಂದ್ರೆ ದೈವ ಆಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಆ ಥರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿರುವಂಥದ್ದು. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡ್ ಬಂದ್ರೆ ಸಿನಿಮಾಗಳು ಹಿಟ್ ಆಗುತ್ತೆ ಅಂತ ಆ ಕಾನ್ಸೆಪ್ಟ್ ನ ತಗೊಂಡ್ರೆ ಒಂದಷ್ಟು ಎಲಿಮೆಂಟ್ಸ್ ನ, ಇಲ್ಲ ಅಂತಂದ್ರೆ ಸಿನಿಮಾಗೆ ನೀಡಿತ್ತು ಅಂತ ತಗೊಂಡಿದ್ದ ಅಂತ? ಇಲ್ಲ, ಮೊದಲನೇ ಪ್ರಶ್ನೆ, ಆ ಥರ ಕಾನ್ಸೆಪ್ಟ್ಗಳು ಬರ್ತಿರೋದು ತುಂಬ ಶ್ಲಾಘನೀಯ, ವಿಚ್ ಇಸ್ ವೆರಿ ಗುಡ್. ಬಿಕಾಸ್ ಮೋರ್ ರೀಜನಲ್ ಇಸ್ ಮೋರ್ ಗ್ಲೋಬಲ್. ಫಸ್ಟ್ ನಾವು ಮರ ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ಬೇರೆ ಗಟ್ಟಿಯಾಗಿರಬೇಕು. ಸೊ ನಮ್ಮ ಬೇರಿಗೆ ಸಂಬಂಧಪಟ್ಟ ಯಾವುದೇ ಥರದ ಆರ್ಟ್ ಫಾರ್ಮ್ ಬಂದರೆ ಐ ಥಿಂಕ್ ನಮ್ಮಷ್ಟು ಖುಷಿ ಪಡೋರು ಇನ್ಯಾರೂ ಇಲ್ಲ. ಯಾಕಂದರೆ ನಮ್ಮ ರೂಟ್ಸಿಗೆ ಕನೆಕ್ಟೆಡ್ ಆಗಿರೋದು ತುಂಬ ಮುಖ್ಯ, ಒಂದನೇದು. ಎರಡನೇದಾಗಿ ಯಾವುದೋ ವರ್ಕ್ ಆಗುತ್ತೆ ಅಂತ ತಗೊಳ್ಳೋದು ಒಂದು ಅಪ್ರೋಚ್ ಆದರೆ, ಈ ನಮ್ಮಲ್ಲಿ ಆ ಅಪ್ರೋಚ್ ತಗೊಂಡಿಲ್ಲ. ಯಾಕಂದರೆ ಅದರ ಅವಶ್ಯಕತೆ ಇಲ್ಲಿರಲಿಲ್ಲ. ಆದರೆ ಇಲ್ಲಿ ಯಕ್ಷಗಾನದ ಪಾತ್ರಧಾರಿ ಬರೋದು ನಿಜ. ಇವ್ರು ಹೇಳಿದಾಗೆ ಇವರು ಯಕ್ಷಗಾನದ ಪಾತ್ರಧಾರಿ ಇರ್ಬೋದು. ಒಂದು ನೆಗೆಟಿವ್ ಕಾಂಟ್ಯಾಕ್ಟ್, ಒಂದು ಹೆದರಿಸುವಂತಹ ಕ್ಯಾರೆಕ್ಟರ್ ಕಾಂಟೆಕ್ಸ್ಟಲ್ಲಿ ಯಕ್ಷಗಾನದ ಪಾತ್ರಧಾರಿ ಬರ್ತಾರೆ. ಆ ಕ್ಯಾರೆಕ್ಟರ್ ಇವರು ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗಿರ್ಬೋದು, ಅಥವಾ ಅವನೊಳಗಿನ ಭಯ ಇರ್ಬೋದು. ಆ ಡೆಫಿನೇಷನ್ಗೋಸ್ಕರ ಯಕ್ಷಗಾನ ಅನ್ನೋ ಒಂದು ಕಾನ್ಸೆಪ್ಟನ್ನು ತಗೊಂಡಿದ್ದೀವಿ. ಬಿಟ್ಟರೆ
ಯಾವುದೇ ಥರದ ಒಂದು ಭಕ್ತಿಯ ಪದ್ಧತಿಯನ್ನು ಇಲ್ಲಿ ಬಳಸ್ಕೊಂಡಿಲ್ಲ. ಇದು ಒಂದು ಮೆಡಿಕಲ್ ಸಬ್ಜೆಕ್ಟ್ ಥರ ಕಾಣುತ್ತೆ, ಬಟ್ ಹೌದು ಅಲ್ವೋ ಅನ್ನೋದು ಸಿನಿಮಾ ನೋಡಬೇಕು. ಆ ಪಾಸ್ ಏನು ಕೊಟ್ರಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಈಗ ಮೆಡಿಕಲ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ನಾನು ಅದು ರಿಯಲ್ ಇನ್ಸಿಡೆಂಟೇ ತಗೊಂಡಿದ್ದ ಅಂತ ಕೇಳೋಣ ಅಂತ ಹೋದ್ರೆ ಆ ತರ ಕಾಣುತ್ತೆ ಅಂತ ಹೇಳ್ತೀನಿ. ನಿಮ್ಮ ಪ್ರಶ್ನೆ ಕಂಡಿದ್ದಕ್ಕೆ ಹೇಳಿ ಸರ್, ಅದು ಪಾಸ್ ಏನಕ್ಕೆ ಅಂತ. ಆ ಪಾಸೇ ಸಿನಿಮಾ ಸರ್, ಪಾಸ್ ಸಿನಿಮಾ ವಿಕಲ್ಪ. ಮಧ್ಯದಲ್ಲಿ ಇಂಟರ್ವ್ಯೂಲ್ ಕೊಡ್ತೀರ ಪಾಸ್. ಆ ಪಾಸೇ ಸಿನಿಮಾ. ಈಗ ಒಬ್ರಿಗೆ ಕೇಳ್ತೀವಿ ನಾವು, ಅಲ್ಲಿ ಏನಾದ್ರು ಕಾಣಿಸ್ತಾ ಅಲ್ಲಿ ಅದೇ ಪಾಸ್. ಆ ಪಾಸೇ ಕಲ್ಪನೆಗಳಿಗೆ ಬಣ್ಣ ಹಚ್ಚೋದು. ಈಗ ನೀವು ಅಲ್ಲಿ ನಮ್ಮ ಟ್ರೈಲರ್ ನೋಡಿದಾಗ ಅದ್ರಲ್ಲೊಂದು ಸಾಲು ಬರುತ್ತೆ, ಇಟ್ಸ್ ನಾಟ್ ದ ಡಾರ್ಕ್ನೆಸ್ ದಟ್ ಸ್ಕೇರ್ಸ್ ಯು, ಇಟ್ಸ್ ವಾಟ್ ಇಟ್ಸ್ ಹೈಡಿಂಗ್ ವಿತ್ ಇನ್ ಇಟ್ ಅಂತ. ನಿಮ್ಗೆ ಅಲ್ಲಿ ಕತ್ಲೆ ನೋಡಿದ್ರೆ ಹೆದರಿಕೆ ಆಗಲ್ಲ, ಆ ಕತ್ಲೆಯಲ್ಲಿ ಏನಿದೆಯೋ ಅಂತ ನೆನ್ಸ್ಕೊಂಡು ಹೆದರಿಕೆ ಆಗುತ್ತೆ. ಹಾಗಾಗಿ ಆ ಪಾಸಲ್ಲಿ ಏನು ಬರ್ಬೋದು ಅನ್ನೋದೇ ವಿಶೇಷ. ಬಿಟ್ಟ ಸ್ಥಳ ತುಂಬಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್. ಎಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.